ಒಂದು ಹುಡುಗ ಒಂದು ಹುಡುಗಿ ಏನೋ ಒಂದು ಕ್ಲೋಸ್ನೆಸ್ ಆಗಬೇಕಾಗಿರೋದು ಅದು ಪ್ರೀತಿಯಿಂದ. ಹೌದು. ಅದು ಹೆಂಗಾರಾಗಲಿ, ಅದು ಮದುವೆ ಅಂತ ಅದು ಬೇರೆ ಸೆಕೆಂಡ್ರಿ. ಅಟ್ಲೀಸ್ಟ್ ಅವರಿಬ್ಬರು ಒಪ್ಪಿಗೆ ಅಥವಾ ಒಂದು ಪ್ರೀತಿಯಿಂದ ಆಗಬೇಕು. ಇಲ್ಲಿ ಮೂರನೇವ್ರು ಅದನ್ನು ಪ್ರಮೋಟ್ ಮಾಡ್ತಿದ್ದಾರೆ, ದುಡ್ಡು ಕೊಟ್ಬಿಟ್ಟು ಹೋಗೋ ಥರ. ಒಂದು ರೆಗತನ ಅದೇನೇ ಇದು ಆ್ಯಪಲ್ಲಿ. ಸುಮ್ಮನೆ ಮೇಲ್ನೋಟಕ್ಕೆ ನಿಮಗೆ ಸ್ನೇಹ ಅಂತ ಹೇಳ್ತಾರೆ ಅಷ್ಟೇ, ಅದೆಲ್ಲ ಮುಂದೆ ಅದಕ್ಕೆ ಬಿದ್ದಿರ್ತವೆ. ಸರಿ, ನಾವು ಗೊತ್ತಾಗತ್ತೆ ನಮಗೆ. ನಾನು ನೋಡಿದ್ದೀನಿ ಕಣ್ಣಾರೆ, ಎಷ್ಟು ರಿವ್ಯೂಸ್ಗಳು ಬರ್ತವೆ ಅದರಿಂದ, ಅದನ್ನೆಲ್ಲ ಕೇಳಿದ್ದೀವಿ. ನಾನು ಹೇಳೋದೇನು ಗೊತ್ತಾ, ಯಾವುದೇ ಗಂಡಾದರೂ ಒಂದು ಯಾವುದೇ ಹೆಣ್ಣನ್ನು ಅತ್ಯಾಚಾರ ಮಾಡಬಾರ್ದು, ಬಲವಂತ ಮಾಡಬಾರ್ದು. ಅದರಲ್ಲಿ ಮುಲಾಜೆ ಇಲ್ಲ. ಅವನಿಗೆ ಇಮ್ಮಿಡಿಯೇಟ್ ಶೂಟ್ ಮಾಡಿ ಬಿಸಾಕಬೇಕು ಅನ್ನೋ ಥರ ಕಾನೂನು ಬರಬೇಕು. ನೇಣಿಗೆ ಹಾಕಲಿ. ಇತ್ತೀಚೆಗೆ ಹುಬ್ಬಳ್ಳಿ ಪ್ರಕರಣ ಆಯಿತು. ಬಾಲಕಿ ಪಾಪ ಆ ಮಗುನ ಆ ದೃಷ್ಟಿಲಿ ನೋಡಿ ಅವನು ಇದು ಮಾಡ್ದ. ಆ ಮಗು ಏನು ಮಾಡಿತ್ತು ಪಾಪ, ಚಿಕ್ಕ ಮಗು. ಅತ್ಯಾಚಾರ ಆಗೋ ಹೆಣ್ಮಕ್ಳೆಲ್ಲ ಏನು ಬರೀ ಕೆಟ್ಟದಾಗೆ ಬಟ್ಟೆ ಹಾಕತ್ತಾರೆ, ಅವರೇ ಆ ಥರ ಮಾಡಿರ್ತಾರೆ ಅಂತಿಲ್ಲ. ಕೆಲ ಜನ ಹೇಳ್ತಾರಲ್ಲ ಅತ್ಯಾಚಾರ ಆಗೋದಕ್ಕೆ ಈ ಥರ ಕಾರಣ ಆ ಥರ ಕಾರಣ ಅಂತ, ಅದೆಲ್ಲ ವಿಮರ್ಶೆ ಮಾಡೋಕ್ಕೆ ಹೋಗ್ಬಾರ್ದು. ಸರಿ, ಬೇಡ.